ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾಂಕಾ ಪ್ರೀತಿ 26. ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಸ್ಯಾರಿಗೆ ಅಥವಾ ಈಸಿಯಾಗಿ ಸ್ಯಾರಿ ಕುಚ್ಚನ್ನ ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಈ ಸ್ಯಾರಿ ಕಾಂಬಿನೇಷನ್ ಇರೋವಂಥ ದಾರಗಳನ್ನೆಲ್ಲ ತೊಗೊಂಡು ಹೇಗೆ ಹಾಕೋದು ಅಂತ ತೋರಿಸ್ತಿದ್ದೀನಿ. ಫಸ್ಟು ಝರಿ ಥ್ರೆಡ್, ಫ್ಯಾಬ್ರಿಕ್ ಗ್ಲೂ, ನೀಡಲ್ ನಂಬರ್ 11 ಅಥವಾ 10 ಯೂಸ್ ಮಾಡ್ಬೋದು, ಕಟ್ಟರ್, ಮತ್ತು ನಾನು ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಲಾಂಗ್ ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಯಾವ್ದಾದ್ರು ಯಾವ ಟೈಪಲ್ಲಾದ್ರು ಯಾವ ಶೇಪಲ್ಲಿರೋ ಗೋಲ್ಡ್ ಬೀಡ್ಸಾದ್ರು ನೀವು ಯೂಸ್ ಮಾಡ್ಕೋಬೋದು. ಮತ್ತು ಸಿಲ್ಕ್ ಥ್ರೆಡ್, ಇಷ್ಟು ಈ ಸ್ಯಾರಿಗೆ ಬೇಕಾಗಿರೋ ಮೆಟೀರಿಯಲ್ಸು. ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟು 6 ಎಳೆ ತೊಗೊಂಡ್ಬಿಟ್ಟು ಸ್ಯಾರಿಗೆ 2-3 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ 3 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನು 5 ಚೈನ್ ಹಾಕ್ಬಿಟ್ಟು ಮತ್ತು ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ ಸ್ಯಾರಿಗೆ. ನೆಕ್ಸ್ಟ್ ಬೀಡ್ಸ್ ತೊಗೊಂಡು ಬೀಡ್ಸ್ನ ದಾರದಲ್ಲಿ ಹಾಕ್ಬಿಟ್ಟು ಮತ್ತು ಬೀಡ್ಸಿಗೆ ಲಾಕ್ ಮಾಡಿ ಸ್ಯಾರಿಗೆ ಒಂದ್ಸರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 5 ಚೈನ್ ಹಾಕ್ಬಿಟ್ಟು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಮತ್ತೆ ಒಂದು ಲಾಂಗ್ ಬೀಡ್ ತೊಗೊಂಡ್ಬಿಟ್ಟು ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡಿಕೊಂಡು ನೋಡಿ, ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಅದನ್ನು ಲಾಕ್ ಮಾಡಿ ಸ್ಯಾರಿಗೆ ಒಂದ್ಸರಿ ಲಾಕ್ ಮಾಡ್ಕೊಬೇಕು. ಮತ್ತೆ 5 ಚೈನ್ಸ್ ತೊಗೋಬೋದು ಅಥವಾ 4 ಚೈನ್ಸ್ ಆದ್ರೂ ತೊಗೋಬೋದು, ಅದು ನಿಮ್ಮ ಮೇಲೆ ನಿಮಗೆ ಡಿಪೆಂಡ್. 4 ಆದ್ರೂ ತೊಗೋಬೋದು, 5 ಆದ್ರೂ ತೊಗೋಬೋದು. ನಾನಿಲ್ಲಿ 5 ಚೈನ್ಸ್ ತೊಗೊಂಡಿದ್ದೀನಿ. ಮತ್ತೆ ಸ್ಯಾರಿಗೆ ಒಂದ್ಸರಿ ಲಾಕ್ ಮಾಡ್ಕೋಬೇಕು.
ಇವಾಗ ಸಾರಿ ಎಂಡ್ ಆಗ್ಲಿಕ್ಕೆ ಬಂದಿದೆ. ಮತ್ತೆ ಗೋಲ್ಡ್ ಬೀಡನ್ನು ಹಾಕ್ಕೊಂಡು, ಈ ಪಾರ್ಟ್ ತುಂಬ ಇಂಪಾರ್ಟೆಂಟು, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಮತ್ತು ಸಾರಿ ಇನ್ಸರ್ಟ್ನ ಮಾಡ್ಕೊಂಡು ಬೀಡ್ಸ್ನ ಸಾರಿಗೆ ಒಂದ್ಸರಿ ಲಾಕ್ ಮಾಡ್ಕೊಬೇಕು. ಇನ್ಸರ್ಟ್ ಆದಮೇಲೆ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 5 ಚೈನ್ಸ್ ಅಥವಾ ಲಾಸ್ಟಲ್ಲಿ ಎಷ್ಟು ಚೈನ್ಸ್ ಆಗುತ್ತೋ ಅದು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಆ ಚೈನ್ಸ್ನ ನೀವು ಹಾಕ್ಕೊಳ್ಳಿ. ಕೆಲವೊಮ್ಮೆ 3 ಬರುತ್ತೆ, ಕೆಲವೊಮ್ಮೆ 4 ಬರುತ್ತೆ, ಇಲ್ಲ 5 ಬರುತ್ತೆ. ಲಾಸ್ಟಿಗೆ ಅದು ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಸಾರಿಗೆ. ಇವಾಗ ಇದು ತುಂಬ ಇಂಪಾರ್ಟೆಂಟು. ಇವಾಗ ಸಾರಿ ಲಾಕ್ ಮಾಡಿದ್ಮೇಲೆ 2 ಚೈನ್ ಹಾಕ್ಬಿಟ್ಟು ದಾರಾನ ಮೇಲೆ ಮಾಡಿಕೊಂಡು ಕಟ್ಟರ್ ತಗೊಂಡು ಕಟ್ ಮಾಡಿಕೊಂಡು ಮೇಲ್ಗಡೆ ಹಿಂಗೆ ಎಳ್ಕೊಂಡ್ರೆ ಅದು ಕ್ಲೀನಾಗಿ ಲಾಕ್ ಆಗುತ್ತೆ, ದಾರ ಎಲ್ಲ ಬಿಚ್ಚಿ ಹೋಗಲ್ಲ. ಇದು ತುಂಬ ಇಂಪಾರ್ಟೆಂಟು ಸಾರಿಗೆ. ಅದು ಒಂಚೂರು ಏನಾದ್ರು ಬಿಚ್ಚಿತು ಅಂದರೆ ಇಡೀ ಸ್ಯಾರಿ ಮತ್ತೆ ಬಿಚ್ಚೋಗುತ್ತೆ. ಅದನ್ನು ತುಂಬ ಹುಷಾರಾಗಿ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡ್ಬಿಟ್ಟು ದಾರನ ಕಟ್ಟರಲ್ಲಿ ಕಟ್ ಮಾಡಿ ಮೇಲೆ ಎಳೆದ್ರೆ ಕ್ಲೀನಾಗಿ ಲಾಕ್ ಆಗುತ್ತೆ. ನೋಡಿ, ಈಗ ಫುಲ್ ಸ್ಯಾರಿದು ಬೀಡು, 1 ಬೀಡು 5 ಚೈನು, ಬೀಡು 5 ಚೈನ್ ಹಾಕ್ಬಿಟ್ಟು ಕಂಪ್ಲೀಟ್ ಆಗಿದೆ. ಈ ಸ್ಯಾರಿ ಫುಲ್ ಹಾಗೆ ಕಂಪ್ಲೀಟಾಗಿ ಹಾಗೆ ಮಾಡ್ಕೊಂಡು ಹೋಗಬೇಕು. ನಿಮಗೆ ಬೇಕಿದ್ರೆ ರೌಂಡ್ ಬೀಡ್ಸ್ ತೊಗೋಬೋದು ಅಥವಾ ಉದ್ದನ್ ಬೀಡ್ಸ್ ತೊಗೋಬೋದು. ನೋಡಿ, ಇಲ್ಲಿ 150 ದಾರ ತೊಗೊಂಡಿದ್ದೀನಿ. ಇದನ್ನು ನೀವು ಹೆಂಗೆ ಕಂಫರ್ಟ್ ಆಗುತ್ತೆ ಹಂಗೆ ಸುತ್ಕೋಬೋದು. ಬುಕ್ಕಿಗೂ ಸುತ್ಕೋಬೋದು ಅಥವಾ ಟೇಬಲ್ಗೂ ಎದಕ್ಕಾದ್ರೂ ಸುತ್ಕೋಬೋದು. ಇದು ಸ್ಯಾರಿ ಮ್ಯಾಚಿಂಗ್ ದಾರ ಮಾಡ್ಕೊಬೇಕು. ನೋಡಿ, ಇಲ್ಲಿ 5 ಚೈನ್ ಗ್ಯಾಪ್ನಲ್ಲಿ ನಾನು ಸ್ಯಾರಿ ಕಲರ್ನ ತೊಗೊಂಡು ಝರಿ ಥ್ರೆಡ್ಡಿಂದ ಹೇಗೆ ಕುಚ್ಚನ್ನು ಕಟ್ಟೋದು ಅಂತ ತೋರಿಸ್ತಾ ಇದ್ದೇನೆ. ಕ್ಲೀನಾಗಿ ದಾರನೆಲ್ಲ ಸರಿಯಾಗಿ ಆಚೆ ಈಚೆ ಆಗಿರುತ್ತೆ, ಸರಿಯಾಗಿ ಸೆಟ್ ಮಾಡ್ಕೊಂಬಿಟ್ಟು ಝರಿ ಥ್ರೆಡ್ಡಲ್ಲಿ ಲಾಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಕುಚ್ಚುಗಳು ಬಿಚ್ಚಲ್ಲ. ಒಂದು ಸ್ವಲ್ಪ ಸ್ಟಿಫಾಗಿ ಟೈಟಾಗಿ ಹಿಡಿಯೋದ್ರಿಂದನೂ ಕುಚ್ಚು ಬಿಚ್ಚಲ್ಲ. ನೋಡಿ, ಹೀಗೆ ಟೈಟಾಗಿ ಮಾಡಿಕೊಂಡು ಲಾಸ್ಟಿಗೆ ಕಟ್ಟರಲ್ಲಿ ಕಟ್ ಮಾಡಿಕೊಂಡು ಹೀಗೆ ಮಾಡ್ಕೊಬೇಕು. ನೆಕ್ಸ್ಟು ನಾನು ಇನ್ನೊಂದು ಕಲರಲ್ಲಿ ಕುಚ್ಚು ಕಟ್ತಾಯಿದ್ದೀನಿ. ಅದೂ ಸೇಮ್ ಇದೇ ಥರನೇ ಸೇಮ್ 5 ಚೈನಲ್ಲಿ ಅದನ್ನು ಹಾಕ್ಬಿಟ್ಟು ದಾರನ ಎಳ್ಕೊಂಡು ದಾರನೆಲ್ಲ ಸೆಟ್ ಮಾಡ್ಕೊಂಡು ಸರಿಯಾಗಿ ಝರಿ ಥ್ರೆಡ್ಡಲ್ಲಿ ಮತ್ತೆ ಲಾಕ್ ಮಾಡ್ಕೋಬೇಕು. ನೋಡಿ, ಹೀಗೆ ಲಾಕ್ ಮಾಡ್ಕೋಬೇಕು ಝರಿ ಥ್ರೆಡ್ಡಲ್ಲಿ. ನೋಡಿ, 2 ಟೈಮ್ಸ್ ಹಾಕಿದ್ದೀನಿ. ಹಾಕ್ಬಿಟ್ಟು ಈಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕ್ಲೀನಾಗಿ ಟ್ರಿಮ್ಮರ್ ಅಥವಾ ಕಟ್ಟರಲ್ಲಿ ಕ್ಲೀನಾಗಿ ಕಟ್ ಮಾಡ್ಕೋಬೇಕು. ನಿಮಗೆ ಬೇಕಂದರೆ ಈ ಕುಚ್ಚನ್ನು 4+4 ಅಥವಾ 3+3, 2+2, 1+1 ಹೀಗೆ ಹೆಂಗಾದರೂ ಹಾಕೋಬೋದು. ನಿಮ್ಗೆ ಹೆಂಗೆ ಕಂಫರ್ಟ್ ಅನಿಸುತ್ತೆ ಹಾಗೆ ಹಾಕೋಬೋದು. ನಾನಿಲ್ಲಿ ಅದೊಂದು ಕಲರ್ ಇದೊಂದು ಕಲರ್ ಹಾಕಿದ್ದೀನಿ. ಕಸ್ಟಮರ್ ಹೀಗೆ ಬೇಕು ಅಂತ ಕೇಳಿದ್ರು, ಸೊ ಅದಕ್ಕೆ ಇದೊಂದು ಕಲರ್ ಹಾಕಿದ್ದೀನಿ. ನಿಮ್ಗೆ ಹೆಂಗೆ ಕಂಫರ್ಟ್ ಬರುತ್ತೆ ಹಾಗೆ ಹಾಕ್ಕೊಳ್ಳಿ. ನೋಡಿ, ಫೈನಲ್ ರಿಸಲ್ಟ್ ಹೀಗೆ ಬಂದಿದೆ. ನಿಮಗೆ ಇದೇ ಥರದಲ್ಲಿ ಈಸಿ ಕುಚ್ಚು ಏನಾದ್ರು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟು ನಾನು ಇನ್ನೂ ಈಸಿಯಾಗಿರೋ ಕುಚ್ಚುಗಳನ್ನೆಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.